ಒಬ್ಬ ಆಧ್ಯಾತ್ಮಿಕವಾದಂಥ ಸ್ವಾಮೀಜಿ ಹೇಳುವಂಥ ಮಾತಂತಂದರೆ, ಏ ಮೂಢಾತ್ಮರೇ, ಏ ಮೂಢ ಜನಗಳೇ, ನೀವು ಇನ್ನೊಬ್ಬರನ್ನು ನೋಡಿ ಅಭ್ಯಾಸ ಇದೆ ಹೊರತು ನಿಮ್ಮನ್ನು ನೀವು ನೋಡ್ಕೊಳ್ಳೋ ಅಭ್ಯಾಸ ಇಲ್ಲ. ಇದು ಕನ್ನಡಿ, ಇದು ನಿನ್ನ ಪ್ರತಿಬಿಂಬ, ನೀನು ಹೇಗಿರ್ತೀಯೋ ಅದೇ ಕಾಣುತ್ತೆ. ಹಾಗಾಗಿ ಜೀವನದಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ತಿಳ್ಕೊಳ್ಳುವಂಥ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ತಿಳ್ಕೊಳ್ಳುವಂತಹ ಅಭ್ಯಾಸವನ್ನು ಮಾಡಿ ಪ್ರಾರಂಭ ಮಾಡಿದರೆ ನಿಜವಾದ ಮೋಕ್ಷದ ದಾರಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದನ್ನು ಆ ಸ್ವಾಮೀಜಿ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೋಬೇಕು. ನಾವು ಕನ್ನಡಿಯನ್ನು ಮುಂದೆ ನಿಂತ್ಕೊಂಡು ಸುಮ್ಮನೆ ಮೇಕಪ್ ಮಾಡ್ಕೊಳ್ಳೋದಲ್ಲ, ನೋಡ್ಬೇಕು. ನಾವು ನಗುತ್ತೆ, ಹತ್ರ ಹೇಳುತ್ತೆ, ಸಿಟ್ಟಾದರೆ ಸಿಟ್ಟಾಗುತ್ತೆ. ಯದ್ಭಾವಂ ತದ್ಭವತಿ, ನನ್ನ ಮನಸ್ಸಲ್ಲಿ ಏನೇನಿರುತ್ತೋ ಅದರಲ್ಲೆಲ್ಲ ಕಾಣುತ್ತೆ. ಹಾಗಾಗಿ ನಾವು ಯಾರ ಮುಂದೆ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಕನ್ನಡಿ ಮುಂದೆ ಸುಳ್ಳು ಹೇಳೋಕ್ಕಾಗೋದಿಲ್ಲ. ನಾನು ಏನಿರ್ತೀನಿ ಅದು ಕಾಣುತ್ತೆ. ಹಾಗಾಗಿ ಆ ಕನ್ನಡಿ ಥರ ಪರಿಶುದ್ಧವಾಗಿದ್ದಾಗ ಮಾತ್ರ ಈ ಜೀವನ ಮೋಕ್ಷದ ಕಡೆ ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವು ಎದಕ್ಕೆ ಬಂದಿದ್ವಿ, ನಾವು ಬಂದಿರೋ ಉದ್ದೇಶ ಏನು, ನಾವು ಮಾಡುವಂಥ ಕೆಲಸ ಎಂಥದ್ದು ಅನ್ನುವಂಥ ಅರಿವನ್ನು ನಾವೆಲ್ಲರೂ ಇಟ್ಕೊಂಡು ಬದುಕಿದಾಗ ನಮ್ಮ ಬಾಳು ಹಸನಾಗಲಿಕ್ಕೆ ಸಾಧ್ಯತೆ ಆಗುತ್ತೆ, ನಮ್ಮ ಬಾಳು ಬಂಗಾರ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ, ನಮ್ಮ ಬದುಕು ಮೋಕ್ಷದ ಕಡೆ ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿ, ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಸದ್ಬುದ್ಧಿಯನ್ನು ಕೊಟ್ಟು ಸನ್ಮಂಗಳವನ್ನು ಉಂಟು ಮಾಡಲಿ ಅಂತಂದು ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನಾನು ಮಾತು ವಿರಾಮಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.